ಈ ರಾಜ್ಯದಲ್ಲಿ ರಾಜಕಾರಣ ಎಷ್ಟು ತಳಮಟ್ಟಕ್ಕೆ ಹೋಗಿದೆ ಅಂತಂದರೆ, ವಿರೋಧ ಪಕ್ಷ ಹಣಿಯಲು ಹಲವಾರು ಕೇಸ್ ಹಾಕೊಳ್ಳೋ ಜೊತೆಗೆ ಸೌಜನ್ಯ ಪಕ್ಷಪಾತದ ತನಿಖೆಗಳು ಕೂಡ ನಡೀತಾ ಇದ್ದಾವೆ. ಅದರ ಜೊತೆಗೆ ಹಿರಿಯ ಅಧಿಕಾರಿಗಳನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಮಟ್ಟಕ್ಕೂ ಕೂಡ ಇಳಿದಿದೆ. ರಾಜಕೀಯವಾಗಿ ಒಂದು ರೀತಿಯಲ್ಲಿ ರಕ್ಷಣೆ ಇರೋ ಕಾರಣದಿಂದ ಈ ಥರ ಮಾತುಗಳು ಅಧಿಕಾರಿಗಳಿಂದ ಬರ್ತಾ ಇದೆ. ಈ ಥರ ತಳಮಟ್ಟದ ರಾಜಕಾರಣ ಹಿಂದೆಂದೂ ಆಗಿರಲಿಲ್ಲ. ತಮ್ಮ ಮೇಲೆ ಆರೋಪ ಬಂದರೆ, ಕಪ್ಪು ಚುಕ್ಕೆ ಬಂದರೆ ಇಡೀ ಎಲ್ಲರಿಗೂ ಕೂಡ ಮಸಿ ಬೆಳೆಯುವಂಥ ಒಂದು ಪ್ರಯತ್ನ ಇದು ನಡೀತಾ ಇದೆ. ಇದು ಭಾಳ ದಿವಸ ನಡೆಯೋದಿಲ್ಲ. ಅಂತಿಮವಾಗಿ ಕಾನೂನು ತನ್ನ ಕೆಲಸವನ್ನು ಮಾಡ್ತೀವಿ. ಸರ್, ಈಗ ನಿನ್ನೆ ಒಂದು ಯತ್ನಾಳ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ. ಅಂದರೆ ಮಹಾನ್ ನಾಯಕರು, ಬಿಜೆಪಿ ಮಹಾನ್ ನಾಯಕರೊಬ್ಬರು 1000 ಕೋಟಿ ತೆಗೆದಿಟ್ಟಿದ್ದಾರೆ ಸಿಎಂ ಅವ್ರಿಗೆ ಯಾವ ಮಾಹಿತಿ ಇದೆ ಅವ್ರಿಗೆ ಕೇಳಬೇಕು, ನಮಗೇನು ಮಾಹಿತಿ ಇದೆ. ಅಲ್ಲ ಸರ್, ಈಗ ಅಂದರೆ ಡಿಸೆಂಬರ್ ಅಲ್ಲ, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋದು. ದಾವಣಗೆರೆ ಸಭೆ ಮಾಡಿ ಸರ್, ಅತೃಪ್ತರ ಸಭೆ ಮಾಡಿ. ಅಲ್ಲಿ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಏನು ಸಭೆ ಮಾಡಿದ್ದಾರೆ ಅವ್ರಿಗೆ ದಯವಿಟ್ಟು ಅತೃಪ್ತರ ಸಭೆ ಅವ್ರಿಗೆ ಕೇಳಿ. ಸರ್, ಈಗ ಮೂಡಾ ಪ್ರಕರಣದಲ್ಲಿ ಇವರೇನೋ ನೈತಿಕ ಹೊಣೆಯುತಕರು ಅದನ್ನು ಪಡೆದಿದ್ರೆ ಕೋರ್ಟ್ ಡೈರೆಕ್ಷನ್ ಮುಖಾಂತರ CBI ಅಥವಾ EDಗೆ ಕೊಡ್ತಕ್ಕಂಥದ್ದು ಬಿಜೆಪಿ ವಿಚಾರ ಮಾಡುತ್ತೆ. ಹಂಗೆ ಕೇಳಿದ್ರಿ ಏನು ಪ್ರಶ್ನೆ, ಹಂಗೆ ಕೇಳಿದ್ರಿ ಏನು ಅರ್ಥ ಅದಕ್ಕೆ? ಈಗಾಗಲೇ ಅದು ಕೋರ್ಟಿಗೆ ದೂರದಾರರು ಹೋಗಿದ್ದಾರೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ನೀವು ಕಾಯ್ಬೇಕಾಗುತ್ತೆ. ಅಲ್ಲ ಸರ್, ED ಅಥವಾ CBI ಎನ್ಕ್ವೈರಿ ಕೊಡಲಿಕ್ಕೆ ಅದ್ರಿ ಈಗ ದೂರದಾರರು ಹೋಗಿದ್ದಾರೆ. ಒಂದು ಕಡೆ ಕೋರ್ಟ್ಗೆ ಹೋಗಿದ್ದಾರೆ CBI ಕೊಡೋಕ್ಕೆ, ಇನ್ನೊಂದು ಕಡೆ ED ಹೋಗಿದ್ದಾರೆ. ಕಾದು ನೋಡೋಣ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.